30 ಎಕರೆ ಜಮೀನನ್ನು ಅವರಿಗೆ ಬದಲಿ ಜಮೀನನ್ನು ಕೊಟ್ಟು ಆ ಒಂದು ಯೋಜನೆಯನ್ನು ಮುಂದಕ್ಕೆ ಪಾಸ್ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯೂ ಕೂಡ ಹೋಯಿತು. 4-5 ಸಾರಿ ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಮೀಟಿಂಗನ್ನೆಲ್ಲ ಮಾಡಿದ್ದಾರೆ. ಆದರೆ ಈ ಬದಲಿ ಜಮೀನು ಕೊಟ್ಟಾದ ಮೇಲೆ ಮತ್ತೊಂದು ತಕರಾರು ತೆಗೆದ್ರು ಈ ಅರಣ್ಯ ಇಲಾಖೆ. ಏನು, ಎರಡೂ ಕಡೆ ಬಗದಾಕಿರೋ ಮಣ್ಣಿದೆಯಲ್ಲ, ಆ ಮಣ್ಣಿಗೆ ಬದಲಿ ಭೂಮಿ ಕೊಡಿ, ಇದು ನೀವು ನಮ್ಮ ಮಣ್ಣನ್ನು ಭಾಳ ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಮತ್ತೊಂದು ಹಾಕಿದ್ರು. ಅವರು ಇಲ್ಲಿಂದ ಡೆಲ್ಲಿ ಭೂ ದೂರ್ ಹೈ ಅಂತ ಹೇಳ್ತಾರಲ್ಲ, ಹಂಗೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ತಿಳಿದಿರೋ ಮಟ್ಟಿಗೆ ಇವತ್ತು ನಿಂತಿರ್ತಕ್ಕಂಥ ಬಹುತೇಕ ನೀರಾವರಿ ಯೋಜನೆಗಳು ಈ ಅರಣ್ಯ ಇಲಾಖೆಯವರ ಅವರು ಅದನ್ನು ಏನು ಹೇಳಬೇಕೋ ಪದ ಉಪಯೋಗಿಸ್ಬೇಕೋ ಗೊತ್ತಿಲ್ಲ, ಅಲ್ಲಿ ಏನೂ ಇಲ್ಲ, ಅಂಗುರ್ಗುತ್ತಿಯೂ ಇಲ್ಲ. ಡೀಮ್ಡ್ ಫಾರೆಸ್ಟ್ ಅಂತ ಯಾವುದೋ ಕಾಲದಲ್ಲಿ ಅಳದದ್ದನ್ನು ಈಗ ಬಂದು ಅವರೇ ಆ ಸರ್ವೆ ಮಾಡಬೇಕಾದ್ರೆ ನಾವು ಇದ್ದೋ, ಆ ಸರ್ವೆ ಮಾಡಬೇಕಾದ್ರೆ ಇಲ್ಲಿ ಡೀಮ್ಡ್ ಫಾರೆಸ್ಟ್ ಇಲ್ಲ ಅಂತೇಳಿ ದಾಖಲಾತಿ ಸೈನ್ ಹಾಕಿ ಕೊಟ್ಟಿದ್ದಾರೆ ಫಾರೆಸ್ಟ್ನರ ರೇಂಜ್, ಇದು ನಮ್ದು ಅಲ್ಲ ಭೂಮಿ ಅಂತ. ಈಗ ಯಾರೋ ಡೆಲ್ಲಿಂದ ಬಂದು ಈ ಭೂಮಿ ನಮ್ಮದು ಅಂತ ಹೇಳಿ ಈ ಭೂಮಿ ನಮ್ಮದು ಅಂತ ತಕರಾರು ಹಾಕಿ ನಿಲ್ಲಿಸಿ ಅದಕ್ಕೆ ಪರಿಹಾರನೂ ಜಮೀನು ಕೊಟ್ಟದ್ದಾಯಿತು. ಈಗ ಆ ಮಣ್ಣನ್ನು ನೀವು ಬೇರೆ ಕಡೆ ಕೊಡಿರಿ, ಆ ಮಣ್ಣನ್ನು ಹೊಡಿದಲ್ಲೇ ನಾವು ಕೊಡೋದಿಲ್ಲ ಅಂತೇಳಿ ಈ ಅರಣ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರದ ಈ ಅರಣ್ಯ ನೀತಿಯಿಂದ ಅವ್ರು ಮಾಡಿರ್ತಕ್ಕಂಥ ಈ ಅವ್ಯವಸ್ಥೆಯಿಂದ ಇವತ್ತು ಕರ್ನಾಟಕದಲ್ಲಿ ನಮಗೆ 2 ಸಾರಿಯಿಂದ ನೀರು ತುಮಕೂರವರೆಗೂ ಬಂದಿರೋದು. ಆ ಕಾರ್ಯಕ್ರಮ ಉದ್ಘಾಟನೆ ಆದರೂ ಕೂಡ ನೀರು ವಾಣಿ ವಿಲಾಸ ಸಾಗರ ಕಡೆಗೆ ತಿರುಗಿಸಿ ಆ ವ್ಯಾಲ್ಯೂಗೆ ಬಿಡ್ತಾ ಇದ್ದೀವಿ, ನೀರು ಮುಂದೆ ಕರಿತಾ ಇಲ್ಲ. ಅದರಿಂದ ಮುಖ್ಯಮಂತ್ರಿಗಳು ಅನೇಕ ಸಾರಿ ಹೋರಾಟ ಮಾಡಿದ್ದಾರೆ, ಅವ್ರದ್ದೇನು ಇದರಲ್ಲಿ ತಪ್ಪಿಲ್ಲ. ಆದರೆ ತಪ್ಪು ಆಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆ, ಅರಣ್ಯ ಮಂತ್ರಿಗಳಿಲ್ಲ, ಅವರು ಪ್ರಯತ್ನ ಪಟ್ಟಿದ್ದಾರೆ ಅರಣ್ಯ ಮಂತ್ರಿಗಳಿವೆ. ನಾವು 2 ಸಾರಿ ಹೋಗಿ ಬಂದಿದ್ದೀವಿ ಡೆಲ್ಲಿಗೆ, ಹೋದ್ರೂ ಅಲ್ಲಿ ಯಾರು ರೆಸ್ಪಾನ್ಸ್ನೇ ತಗೊಳೋದಿಲ್ಲ. ಅಲ್ಲಿಡ್ತೀವಿ, ಇಲ್ಲಿಡ್ತೀವಿ, ಆ ಮೀಟಿಂಗ್ ಇಡ್ತೀವಿ, ಈ ಮೀಟಿಂಗ್ ಇಡ್ತೀವಿ ಅಂತೇಳಿ ಅಂತಂದು ಹೇಳಿ ಕಳಿಸ್ತಾರೆ. ಯಾತಕ್ಕೆ ಈ ಧೋರಣೆ? ಅವ್ರು ಕೇಳಿದ ಬದಲಿ ಭೂಮಿ ಕೊಟ್ಟಾಗಿದೆ, ಅವ್ರು ಕೇಳಿದಂತೆ ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಪ್ರತಿಯೊಂದನ್ನು ಮಾಡಿ. ಈಗ ಆಯಿತು, ಆ ಮಣ್ಣನ್ನು ಹೊಡೆಯೋದಕ್ಕೆ ಅನುಮತಿ ಕೊಟ್ಟಾಯ್ತು. ಮಣ್ಣು ಹೊಡೆದು ಬಲ್ಲಿ ಅಂತಾರೆ, ಫಸ್ಟ್ ಮಣ್ಣನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿ ಬಲ್ಲಿ ಅಂತಾರೆ. ಅಷ್ಟು ಭೂಮಿ ಈ ಅರಣ್ಯ ಇಲಾಖೆಯಿಂದ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಯೋಜನೆಗಳಿಗೂ ಭಾಳ ತೊಂದರೆ ಆಗಿದೆ. ಈ ಕರ್ನಾಟಕ ರಾಜ್ಯಕ್ಕೆ ಭಾಳ ತೊಂದರೆ ಇದೆ. ಇದಕ್ಕೆ ಏನಾದರೂ ಮಾಡಿ ಪರಿಹಾರ ಕಂಡಿಡಿದು ಈ ಸಾರಿ ಆದ್ರೂ, ಈ ಜೂನಿಗೆ ಆದ್ರೂ ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಕಡೆ ಹೋಗಿ ನೀರು ಸಮುದ್ರ ಸೇರ್ತಾ ಇದೆ, ಅದು ನಮ್ಮ ಈ ಬರಡು ಭೂಮಿಗೆ ಹರಿಲಿ ಅಂತ ಹೇಳಿ ನಾವು ಎಷ್ಟು ಆಶಾಗೋಪುರವನ್ನು ಇಟ್ಕೊಂಡಿದ್ದೀವಿ, ಅದನ್ನು ಹರಿಸ್ತಕ್ಕಂಥ ಜವಾಬ್ದಾರಿನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಅವ್ರನ್ನೇನು ನಾವು ಮಾತಾಡೋಂಗಿಲ್ಲ, ಅವರು ಭಾಳ ಸೀರಿಯಸ್ ಮೀಟಿಂಗ್ ಮಾಡಿದ್ದಾರೆ. ಆದರೂ ಮಾಡಿಕೊಡ್ಬೇಕು. ಅದನ್ನು ಈ ಸದನದ ಮುಖಾಂತರ ನಾನು ಗಮನ ಸೆಳೀತಾ ಇದ್ದೀನಿ. ಇದು ಗೊತ್ತಾಗಬೇಕು. ಇದನ್ನು ನಾವು ಮಾತಾಡದೇ ಇದ್ರೆ ಅಲ್ಲಿ ಜನ ನಮ್ಮನ್ನು ತಪ್ಪು ತಿಳ್ಕೊತಾರೆ. ಏನು 2 ವರ್ಷದ ತನಕ ಏನು ಮಾಡ್ತಾವ್ರಿ ಇವರು? ನೀರು ಎತ್ತಿ 2 ವರ್ಷ ಆಯ್ತು, ದೊಡ್ಡ ಫಂಕ್ಷನ್ ಆಯ್ತು, ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ಇದೊಂದು ಭಾಳ ಪ್ರೆಸ್ಟೀಜಿಯಸ್ ಪಾರ್ಟಿ. ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಕೇಳಬೇಕು. ವೆರಿ ಸಿಂಪಲ್. ನೀರು ಕಷ್ಟಪಟ್ಬಿಟ್ಟು ಈ ಯೋಜನೆಗೆ ಭಾಳ ಕಷ್ಟಪಟ್ಟು ಈ ಯೋಜನೆಗೆ ನೀರನ್ನು ಹೊರಗಡೆ ತಂದಿದ್ದೀವಿ. ಸಕಲೇಶ್ ಪೋದವ್ರು ಭಾಳ ಪವರ್ ಇತ್ತು, ಪಾಪ ಅವರೆಲ್ಲ ನಮ್ಮ MLA ಎಲ್ಲ ಭಾಳ ಕೋಪ್ರೇಷನ್ ಕೊಟ್ಟರು, ಎಲ್ಲ ಮಾಡಿದ್ದೀವಿ. ಏನಾಗಿದೆ, ಹಿಂದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಜಮೀನು ಅಂತೇಳಿ ನಾವು ಕೆಲಸ ಮಾಡಿಬಿಟ್ಟು ಅವ್ರ ಕಾಂಪನ್ಸೇಷನ್ ದುಡ್ಡು ಕೊಟ್ಬಿಟ್ಟು, ಅದಾದ ಮೇಲೆ ಫಾರೆಸ್ಟ್ ಅವರು ನಮ್ಮದು ಅಂತ ಬಂದಾದ್ಮೇಲೆ ಆಯ್ತಪ್ಪ ನಿಮ್ಮದೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೂ ಆಲ್ಟರ್ನೇಟಿವ್ ಲ್ಯಾಂಡು ಕೊಟ್ಟವು. ತುಮಕೂರು SP DC ಅವರು ಮತ್ತು ಹಾಸನ್ DC ಅವರು ಇಬ್ಬರು ಸೇರಿ ಆಲ್ಟರ್ನೇಟಿವ್ ಲ್ಯಾಂಡ್ ಅದಕ್ಕೆ ಸಂಬಂಧಪಟ್ಟಂತ ಕೊಟ್ಟರು. ಅದು ಜಮೀನು ಕೂಡ ಅವ್ರು ಕೊಟ್ಟಿದ್ದೀವಿ. ಈಗ ಫಾರೆಸ್ಟ್ ಅವರು, ಡಿಲ್ಲಿ ಫಾರೆಸ್ಟ್ ಅವರು ಏನು ನ್ಯಾಯ ಆಡ್ತಾ ಇದ್ದಾರೆ ಅಂದರೆ, ಈ ಜಮೀನಲ್ಲಿ ಇದ್ದಿದ್ದ ಮಣ್ಣ ತೆಗೆದುಬಿಟ್ಟಿದ್ಯಾ ನೀನು, ತೆಗೆದುಬಿಟ್ಟು ಅದೇ ಫಾರೆಸ್ಟಲ್ಲಿ ನೀನು ಪಕ್ಕದಲ್ಲಿ ಹಾಕಿದ್ಯಾ, ಇಲ್ಲಿ ಹಾಕಬಾರ್ದು, ಇಲ್ಲಿಂದ 24 ಕಿಲೋಮೀಟರ್ ದೂರಕ್ಕೆ ಎತ್ಕೊಂಡೋಗಿ ಹಾಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಂತಿದೆ. ನಾವು ಭಾಳ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಕಾಸ್ಟ್ ಏನಾಗಬೇಕು, ಇಲ್ಲಿಂದ ಮಣ್ಣು ತೆಗೆದಿದ್ದ ಜಮೀನ ಅಲ್ಲೇ ಪಕ್ಕದಲ್ಲಿ ಹಾಕ್ದೆ, ನಾವು 24 ಕಿಲೋಮೀಟರ್ ಹೋಗಿ ಬೇರೆ ಕಡೆ ಹಾಕೋ, ರೆವಿನ್ಯೂ ಜಮೀನ್ಗೆ ಹಾಕೋ, ನೀನು ಫಾರೆಸ್ಟಲ್ಲಿ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಈಗ ಫೈಲ್ನ ಇಟ್ಕೊಂಡು ಕೂತಿದ್ದಾರೆ. ಅವ್ರು ಏನು ಉದ್ದೇಶನ ನನಗೆ ಗೊತ್ತಾಗಿಲ್ಲ. ನಾನು 5-6 ಬಾರಿ ಆ ಫಾರೆಸ್ಟ್ ಮಿನಿಸ್ಟರ್ನ, ಸೆಂಟ್ರಲ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇವತ್ತರೂ ಕ್ಲಿಯರ್ ಮಾಡಿದ್ದಾರೆ. ಲಾಸ್ಟು 6ನೇ ತಾರೀಕು ಒಂದು ಸಪ್ರೇಟ್ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಬಹುಶಃ ಇದಾದರೆ ತಕ್ಷಣ ಇನ್ನೊಂದು 5-6 ತಿಂಗಳಿಗೇ
ತುಮಕೂರವರೆಗೂ ನೀರು ಹರಿಸುವಂಥ ಕೆಲಸ ಮಾಡ್ತೀವಿ. ಅವ್ರು ಹೇಳ್ದಂಗೆ ಆ ನೀರು ಈಚೆ ಬಂದಿದೆ, ವಾಣಿ ವಿಲಾಸ ಸಾಗರಕ್ಕೆ ನೀರು ಬಿಟ್ಟಿದ್ದೇವೆ. ಅವ್ರದ್ದು ಕಳಕಳೆ ಇದೆ. ಈ ನನ್ನ ಮೇಜರ್ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಇದು ಒಂದು ಕ್ಲಿಯರೆನ್ಸ್ ಮಾಡ್ಕೊಂಡು ಬರಬೇಕು. ಇದು 5 ನಿಮಿಷಕ್ಕೆ ಕ್ಲಿಯರ್ ಮಾಡ್ಬೋದು, ಏನು ದೊಡ್ಡದೇನಿಲ್ಲ. ಬಟ್ ಏನೋ ಸ್ವಲ್ಪ ಅಲ್ಲಿ ರಾಜಕಾರಣ ಕಾಣ್ತಾ ಇದೆ. ನಾನೀಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇದನ್ನು ಆದಷ್ಟು ಜಲ್ದಿ ಇದ್ರ ಬಗ್ಗೆ ಬಗೆಹರಿಸುವಂಥ ವ್ಯವಸ್ಥೆ ಮಾಡ್ತೀನಿ. M.Y. ಪಾಟೀಲ್, M. ಕೃಷ್ಣಪ್ಪ. ಸಭಾಧ್ಯಕ್ಷರೇ, ಉತ್ತರವನ್ನು ಹೋಮ್ ಮಿನಿಸ್ಟರ್ ಸಾಹೇಬರು ಕೊಟ್ಟಿದ್ದಾರೆ. ಅಲ್ಲಿ 10,000 ಜನ ವಾಸ ಮಾಡ್ತಿದ್ದಾರೆ. ಎಲೆಕ್ಟ್ರಾನಿಸಿಟಿಗೆ ಭಾಳ ಹತ್ತಿರದಲ್ಲಿದೆ, ಶಾಲೆ ಕಾಲೇಜ್ ಎಲ್ಲ ಇದೆ. ಈ ಜಾಮರ್ ಹಾಕ್ಬಿಟ್ಟು ಯಾರಿಗೂ ಮೊಬೈಲ್ ಫೋನ್ ಸಿಗ್ತಾಯಿಲ್ಲ, ಕೆಲಸಗಳು ಕಷ್ಟ ಆಗ್ತಿದೆ. ಲಿಫ್ಟಲ್ಲಿ ಯಾರನ್ನ ತಗ್ಲಾಕೊಂಡ್ರೆ ಮತ್ತೆ ಅವ್ರಿಗೆ ಫೋನ್ ಮಾಡೋಕ್ಕಾಗ್ತಿಲ್ಲ. ಆದರೆ ಒಳಗಡೆ ಇರೋರೆಲ್ಲ ಮಾತ್ರ ಹೊರಗಡೆ ಫೋನ್ ಮಾಡ್ತೀರಿ ಅಂತ ದಿನ ಪೇಪರು TV ನ್ಯೂಸಲ್ಲಿ ಬರ್ತಾ ಇದೆ. ಈ ಒಳಗಡೆ ಇರೋರಿಗೆ ಮೊಬೈಲ್ ಆನ್ ಆಗುತ್ತೆ, ಅಲ್ಲಿರೋ SP ಗೆ ಮೊಬೈಲ್ ಆನ್ ಆಗುತ್ತೆ. ನಮ್ಮ ಸುತ್ತ 10,000 ಜನಕ್ಕೆ ತೊಂದರೆ ಆಗಿದೆ ಅಂತ 3 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀನಿ. ಮುಂದೆ ಕಾರಣ ಕೊಡ್ತಾನೆ ಇದ್ದರೆ ದಯವಿಟ್ಟು ಗೃಹ ಸಚಿವರಿಗೆ ಎಲ್ಲ ವಿಷಯ ಗೊತ್ತಿದೆ. ದಿನನಿತ್ಯ ಒಂದು ಮೊಬೈಲ್ ಇಲ್ಲ ಅಂತ ಅವ್ರ ಕೆಲಸಗಳು ಏನೂ ನಡೆಯೋದಿಲ್ಲ. ಅಂಥ ಕಾಲದಲ್ಲಿ ತಾವು ದಯವಿಟ್ಟು ಒಳಗಡೆಗೆ ಮೊಬೈಲ್ ಹೋಗ್ದಿರಾ ತಡೀತೀರಾ, ನಮ್ಮ ಜಾಮರ್ ಹಾಕಿದ ತೊಂದರೆ ಯಾಕೆ ಜನಕ್ಕೆ ಕೊಡ್ತಿದ್ದೀರಾ ಅಂತ ನಾನು ಮನವಿ ಸರ್. ಮಾನ್ಯ ಅಧ್ಯಕ್ಷರೇ, ಒಂದು ಡೇಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕೇಂದ್ರ ಕಾರಾಗೃಹ ಕಟ್ಟಿದಾಗ ಸುತ್ತ ಯಾವುದು ಮನೆಗಳಿರಲಿಲ್ಲ. ಊರಾಚೆ ಬೆಂಗಳೂರಾಚೆ ಇದೆ ಅಂಥೇಳಿ, ದೂರ ಇದೆ ಅಂಥೇಳಿ ಪರಪ್ಪನ ಅಗ್ರಹಾರ ಭಾಳ ದೂರ ಇದೆ ಅಂತ ಹೇಳೋರು. ಆದರೆ ಈಗ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಅಂತೇಳಿದರೆ, ಆ ಕಾರಾಗೃಹದ ಸುತ್ತ ದೊಡ್ಡ ದೊಡ್ಡ ಎಕ್ಸ್ಟೆನ್ಷನ್ಗಳು ಬಂದುಬಿಟ್ಟಿದ್ವಿ. ನಾನು ಹೋಗಿದ್ದೆ ಮೊನ್ನೆ, ಯಾವುದೋ ಒಂದು ಮದುವೆ ಇತ್ತು ಅಲ್ಲಿ ಪಕ್ಕದಲ್ಲಿ ಕಾರಾಗೃಹದ ಹೊರಗಡೆ. ಅಲ್ಲಿ ಹೋಗಿದ್ರೆ ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಅಲ್ಲಿ ಒಳಗಡೆ ನಾವು ಒಂದು 19 ಜಾಮರ್ ಹಾಕಿದ್ದೇವೆ. ಕಾರಾಗೃಹದಲ್ಲಿ 19 ಜಾಮರ್ ಹಾಕಿದ್ದೇವೆ. ತಾವು ಹೇಳ್ದಾಗೆ ಕೆಲವು ಸಂದರ್ಭದಲ್ಲಿ ಅವುಗಳನ್ನ ಕೆಡಿಸ್ಬಿಡ್ತಾರೆ. ಕೆಡಿಸಿ ಅದನ್ನು ಒಳಗಡೆ ಫೋನ್ ಹೋಗುತ್ತೆ, ಹೆಂಗೋ ಹೋಗುತ್ತೆ ಒಳಗಡೆ ಫೋನು ಅಂತೇಳಿ ಆ ಫೋನ್ಗಳನ್ನು ಯೂಸ್ ಮಾಡ್ತಾರೆ. ಈಗ ಅದಕ್ಕೆ ಕಡಿವಾಣ ಹಾಕಿದ್ದೀವಿ. ಈಗೆಲ್ಲ ರೈಡ್ ಮಾಡಿ, ಪಿರಿಯಾಡಿಕಲ್ ರೈಡ್ ಮಾಡಿ ಆ ಫೋನ್ಗಳನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡಿ ಎಲ್ಲ ನಿಲ್ಲಿಸ್ತಾ ಇದ್ದೇವೆ. ಆದರೆ ಈ ಹೊರಗಿನ ಜನಕ್ಕೆ ಫೋನ್ ಸಿಗಬೇಕು ಅನ್ನೋದಾದರೆ ಈ ಜಾಮರ್ಗಳನ್ನ ನಾವು ಡಿಫಂಕ್ ಮಾಡಬೇಕಾಗ್ತದೆ. ಅದು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ಈ ಯಾರು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, 4 ಜನ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ಏರ್ಟೆಲ್ಲು, BSNL, VI, ಆಮೇಲೆ ಜಿಯೋ. ಈ 4 ಜನರನ್ನು ಸಭೆ ಮಾಡಿ ಟೆಕ್ನಿಕಲಿ ನಾವು ಯಾವ ರೀತಿ ಇದನ್ನು ತಡಿಬೋದು ಅಂತೇಳಿ ಆ ಫ್ರೀಕ್ವೆನ್ಸಿ ರೇಂಜನ್ನು ಕಡಿಮೆ ಮಾಡಿ ಹೊರಗಡೆಯವ್ರಿಗೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಈಗಾಗಲೇ ನಾವು 4 ಮೀಟಿಂಗ್ ಮಾಡಿದ್ದೇವೆ. ನಾನು ಮತ್ತೊಂದು ಮೀಟಿಂಗು 22ನೇ ತಾರೀಕು ಈ ತಿಂಗಳು ಸೆಷನ್ ಆದ ತಕ್ಷಣ ಕರೆದಿದ್ದೇನೆ. ಅದನ್ನು ಟೆಕ್ನಿಕಲಿ ಯಾವ ರೀತಿ ನಿಲ್ಲಿಸಬೇಕು ಅಂಥೇಳಿ ಅದನ್ನು ಅವರಿಂದನೇ ತೆಗೆದುಕೊಂಡು ಅದನ್ನು ಸ್ಟಾಪ್ ಮಾಡೋದಕ್ಕೆ ಎಲ್ಲ ಕ್ರಮ ತಗೊತೀವಿ. ಇದು ಇಲ್ಲೂ ಆಗಿದೆ, ತಮ್ಮ ಮಂಗಳೂರಲ್ಲೂ ಅದೇ ಆಗಿದೆ ಮಾನ್ಯ ಅಧ್ಯಕ್ಷರೇ. ಮಂಗಳೂರಲ್ಲಿ ಕೂಡ ಅದು ಇನ್ನೂ ಗೋಡೆಗೆ ಹತ್ತಿರನೇ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅದು ಕೂಡ ಈಗಾಗಲೇ ಸುಮಾರು 140 ಕೋಟಿಗೆ ಹೊಸದಾಗಿ ಒಂದು ಕಾರಾಗೃಹ ಕಟ್ಟಬೇಕು ಅಂತ ಊರಾಚೆ ಕಟ್ತಾ ಇದ್ದೇವೆ. ಅದು ಕೆಲಸ ನಡೀತಿದೆ. ಅಲ್ಲೂ ಅದೇ ಸಮಸ್ಯೆ ಆಗಿದೆ. ಅಲ್ಲಿಗೂ ನಾವು ಟೆಕ್ನಿಕಲ್ ಟೀಮನ್ನು ನಾವು ಕೊಟ್ಟಿದ್ದೇವೆ. ಅದು ಡೀಟೇಲ್ಸ್ ಬಂದ ಮೇಲೆ ಅದಕ್ಕೆ ಸೂಕ್ತವಾದ ಕ್ರಮ ತೊಗೊಳ್ತೀವಿ. ಸರ್, ತಾವು ಜೈಲು ಕಟ್ಟಬೇಕಾದ್ರೆ ಸುತ್ತ ಖಾಲಿ ಜಮೀನು ಇತ್ತು ಅಂತ. ಅದು ಖಾಲಿ ಜಮೀನು ಸರ್ಕಾರದಲ್ವಲ್ಲ ಸರ್, ಪ್ರೈವೇಟ್ ಅವ್ರದ್ದು. ಮುಂದಕ್ಕೆ ಮನೆಗಳು ಅಥವಾ ಏನೇನೋ ಬಂದೇ ಬರುತ್ತೆ ಅಂತ ತಮಗೆ ಗೊತ್ತಿತ್ತಲ್ಲ ಸರ್. ಶೀಘ್ರದಲ್ಲೇ ಪರಿಹಾರವನ್ನು ಬೇಗ ಕಟ್ಕೊಡಿ ಅಂತ ಕೇಳ್ಕೊಂತೀವಿ. ಅಲ್ಲ, ಈಗ ಬೇಗ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ. 22ಕ್ಕೆ ನಾನು ಸಭೆ ಕರೆದಿದ್ದೇನೆ. ಅದರಲ್ಲಿ ಒಂದು ಅಂತಿಮವಾಗಿ ತೀರ್ಮಾನ ತಗೊಂಡು ಟೆಕ್ನಿಕಲಿ ಯಾವ ರೀತಿ ನಿಲ್ಲಿಸ್ಬೋದು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಮಾನಪ್ಪ ಡಿ ವಜ್ಜಲ್. ಇಲ್ಲ.